ಸೂರ್ಯ ಅಲ್ಲುಡ್ತವನೋ ಇಲ್ಲುಡ್ತವನೋ ಒಂದು ಗೊತ್ತಾಯ್ತಾ ಇಲ್ಲ. ನನಗಿದ್ರು ಒಂಥರ ಸಂತೋಷ. ನನ್ನ ಮಕ್ಕಳು ಒಂದೊಂದಲ್ಲ ಬ್ರೋ ಮಾಡಿ ಬ್ರೋ, ನೀವು ನನ್ ಮಾಡಿ ನಾನು ನಿಮ್ ಮಾಡ್ತೀನಿ. 93 ಲಕ್ಷ ಎಲ್ಲಾರ್ದು ಒಂದಾದ್ರೆ ಇಲ್ಲೊಂದು ನಡೀತೈತಲ್ಲ. ಸಾಗರ ರೂಪ ಬೇಕು. ಇಲ್ಲಿ ಯಾವ ಡೋರ್ ಹೊಡಿತದ ಬ್ರೋ? ಸೊ ಇನ್ಮೇಲೆ ಪಪ್ಪಮ್ಮ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಫುಲ್ಲು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರು ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬೆಡ್ಡಿಂಗ್ ಎಲ್ಲ ಮುಗಿಸಿ ಇವಾಗ ವಾಕ್ ಕಡೆ ಹೋಗ್ತಾ ಇದ್ದೀನಿ. ಸೊ ನಾನಂತೂ ಅಡಾಪ್ಟ್ ಆಗ್ತಾ ಬರ್ತಾ ಇದ್ದೀನಿ ಗೈಸ್. ಹಿಂಗೆ ಅಂದರೆ ಫಸ್ಟ್ ಒಂದೆರಡು ದಿನ ಕಷ್ಟ ಆಯಿತು, ಆಮೇಲೆ ಈಸಿ ಆಗ್ತಾ ಇದೆ. ಸೊ ಅದೇ ರೀತಿ ಅಭ್ಯಾಸ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಬನ್ನಿ ಇವಾಗ ಡಿಟಾಕ್ಸ್ ವಾಟರ್ ಕುಡ್ಕೊಂಡು ವಾಕ್ ಕಡೆ ಹೋಗೋಣ. ಇವತ್ತಂತೂ ತುಂಬ ಸ್ಪೆಷಲ್ ದಿನ. ಯಾಕೆ ಅಂತ ಹೇಳಿದ್ರೆ ವಿನಯ್ ಹೊಸ ಕಾರ್ ತೊಗೋತಾ ಇದ್ದಾನೆ. ಅವನು ಹೊಸ ಕಾರ್ ತೊಗೊಂಡ್ರೆ ನಮ್ಗೆ ಯಾಕೆ ಸ್ಪೆಷಲ್ಲು ಅಂತ ಹೇಳಿದ್ರೆ, ನಾವು ಗೊತ್ತಲ್ಲ, ಯಾರೇ ನಮ್ಮವ್ರು ಏನೇ ತೊಗೊಂಡ್ರು ನೋಡಿ ಖುಷಿ ಪಡಬೇಕು ಹೊತ್ತು ನೋಡಿ ತಿಗಾವರ್ಕೊಬಾರ್ದು. ಸೊ ಇದು ನಮ್ಮ ಪಾಲಿಸಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ಸರಿ ಒಂದು ಚಿಕ್ಕ ಕಾರ್ ಬೇಕು ಬ್ರೋ ಸಿಟಿಲಿ ಓಡಾಡೋಕ್ಕೆ, ಪ್ರತಿ ಸರಿ ಕಿತ್ತಾಡಿ ಕಿರಣ್ ಅವ್ರನ್ನ ಕೇಳೋಕ್ಕಾಗಲ್ಲ, ಇನ್ನೊಬ್ಬರು ಕೇಳೋಕ್ಕಾಗಲ್ಲ ಅಂತ ಹೇಳಿ ಬುಕ್ ಮಾಡಿ ಕಷ್ಟಪಟ್ಟಿದ್ದು ದುಡ್ಡಲ್ಲಿ ತೊಗೊತಾರಲ್ಲ, ಅದಕ್ಕೆ ಅವ್ರಿಗೆ ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಾವು ಇವತ್ತು ಅವ್ರನ್ನ ಯಾವ ಥರ ಅಪ್ರಿಷಿಯೇಟ್ ಮಾಡ್ತೀವಿ ಅನ್ನೋದನ್ನ ನೀವು ನೋಡ್ತೀರಾ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಹೋಗಿ ಕಾರ್ಗೆ ಫುಲ್ಲು ಡೆಕೋರೇಷನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಹೋಗೋಕ್ಕೂ ಮುಂಚೆ. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರು 9:30 ಅಷ್ಟರಲ್ಲೆಲ್ಲ ಶೋರೂಮ್ ಹತ್ರ ಬಂದುಬಿಡ್ತಾರೆ. ಶೋರೂಮ್ ಓಪನ್ ಆಗೋದೇ 9 ಗಂಟೆ. ಅರ್ಧ ಗಂಟೆಲಿ ಎಷ್ಟು ಡೆಕೋರ್ ಮಾಡ್ಬೋದು, ಏನೇನು ಮಾಡ್ಬೋದು, ಯಾವ್ಯಾವ ಥರ ಮಕ್ಕರ್ ಮಾಡ್ಬೋದು, ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು, ಯಾವ ಥರ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ನಾವೇನೋ ತಮಾಷೆಗೆ ಮಾಡ್ತೀವಿ, ಬಟ್ ಅವ್ರ ಅಮ್ಮ ಹೆಂಗೆ ತೊಗೊತಾರೆ, ಅವ್ರ ಅಪ್ಪ ಹೆಂಗೆ ತೊಗೊತಾರೆ, ಹೊಸ ಕಾರ್ನ ಹಿಂಗೆಲ್ಲ ಮಾಡ್ಬಿಟ್ಟವ್ರಲ್ಲ ಅಂತ ಅಂದ್ಕೊಂಬಿಟ್ರೆ ಅಂತ ಯೋಚನೆ ಬರ್ತಾಯಿದೆ ಒಂದು ಕಡೆ ಥಾಟು. ಸೊ ನೋಡೋಣ, ಒಂದು ಮಾತು ಕೇಳಿಬಿಟ್ಟು ಬ್ರೋ ನೀವು ಅಂದರೆ ಏನಾದರೂ ಮಾಡ್ತೀವಿ ಅನ್ನೋ ಥರ ಹೇಳ್ಬಿಟ್ಟು ಜಯನ್ ಬರೋಣ. ಸೊ ಆಲ್ರೆಡಿ 6 ಗಂಟೆ ಆಗಿದೆ. ಸೊ ಬನ್ನಿ ಡಿಟಾಕ್ಸ್ ವಾಟರ್ ಕುಡ್ಕೊಂಡು ಫಸ್ಟ್ ವಾಕ್ ಹೋಗಿ ಬರೋಣ, ಆಮೇಲೆ ಮಿಕ್ಕಿದ್ದು ಬಂದಮೇಲೆ ಪ್ಲ್ಯಾನ್ ಮಾಡೋಣ. ಸರ್ಪ್ರೈಸು, ಎಂಥ ಸರ್ಪ್ರೈಸು! ಸೂರ್ಯ ಅಲ್ಲುಡ್ತವನೋ ಇಲ್ಲುಡ್ತವನೋ ಒಂದು ಗೊತ್ತಾಯ್ತಾ ಇಲ್ಲ. ಕನ್ನಡ ಅಯ್ಯೋ ಏನ್ ನಡೀತಾ ಇದೆ, ನಾನು ಅದೇ ನೋಡ್ಕೊಂತ ಇರೋದು ಏನ್ ನಡೀತಾ ಇದೆ ಅಂತ. ಕರೆಕ್ಟ್ ಹೇಳು, ನಾನು ಏನಂತ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ನ ಕರ್ದಿಲ್ಲ, ನಾವೆಲ್ಲ ಫ್ರೆಂಡ್ಸ್ ಅಂತ ಬಂದಿರೋದಂತ. ಇವ್ರೇನ್ ಅನ್ಕೊಂಡಿದ್ರೆ ಸಬ್ಸ್ಕ್ರೈಬರ್ ಮಾತ್ರ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಕೊಟ್ಟಿರೋದವ್ರು ನಂಗೆ ನಿಮ್ನ ಕರ್ಸಿ. ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಸಣ್ಣ ಆಗ್ಬಿಡ್ತೀನಿ, ಆಮೇಲೆ ಶೋರ್ನ ಕರಿಯೋಣ, ಇಲ್ಲಿ ತನಕ ಬೇಡ ಅಂತ ಹೇಳಿ. ನಾನೇನಂತ ಅನ್ಕೊಂಡಿದ್ದೆ, ಸಣ್ಣ ಆಗ್ಬಿಟ್ಟಣ, ಒಂದು ರೌಂಡ್ ಸ್ವಲ್ಪ ಸ್ಟ್ಯಾಮಿನಾ ಬರಲಿ ಕರ್ಸ್ಬಿಡೋಣ, ಅವ್ರು ಅಲ್ಲಿಂದ ಅಲ್ಲಿ ನಡೆಯೋ ಗಂಟೆ ನಾವು ಫುಲ್ ನಡ್ಕೊಂಡ್ ಬಂದ್ಬಿಡೋಣ, ಓಡ್ ಸಾಕ್ಬಿಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಅದೇ ಅಯ್ಯೋ ನಮ್ಗೆ ಮಕ್ಕರ್ ಮಾಡೋದು. ಇವರು ಏನು 6 ಗಂಟೆಗೆ ಅಂತಾರೆ, ಬಂದಿರೋ ಇವ್ರು ಬರ್ತೈತೆ ಇಲ್ಲ ನಾವು 6 ಗಂಟೆಯಿಂದ 6:30 24ಕ್ಕೆ ಬಂದಿದ್ದಾರೆ. ಏನ್ ಟೈಮ್ ಸೆನ್ಸ್, ನೀವೇನೋ ಅಪರೂಪಕ್ಕೆ ಬೇಗ ಎದ್ಬಿಟ್ಟು ಏನೇನೋ ಮಾತಾಡ್ತಾವ್ರೆ. ಎಷ್ಟೊತ್ತು ದಿನ ಎದೊಳದೆ 10 ಗಂಟೆ ಅನ್ಸ್ತೈತೆ. ಯಾರು ಹೇಳಿದ್ದು? ನೀವು. ನಂಗೆ ಇಷ್ಟ ಬಂದಾಗಿದೆ. ಹಾ ಹಂಗೆ ಎಲ್ಲಿ ಪಾಂಡೆ ಮಲ್ಗವ್ರ? ಶೂಟು. ಅಯ್ಯೋ ಅಗ್ನಿ ಪರೀಕ್ಷೆ. ಅವ್ರು ಇವಾಗ ಅವ್ರಿಗೆ ನನ್ನ ಜೊತೆ ಅಗ್ನಿ ಪರೀಕ್ಷೆ, ಅಲ್ಲಿ ಬೇರೆ ತರ ಅಗ್ನಿ ಪರೀಕ್ಷೆ. ಯಪ್ಪ ಅದು ನೋಡಿದ್ರೆ 2 ಕಣ್ಣು ಸಾಲ್ತಾ ಇಲ್ಲ ನಂಗೆ. ನೀನ್ ಹೋಗಿದ್ರೆ ಹೆಂಗಿತ್ತು? ಅದಕ್ಕೆ ಹೋಗಿಲ್ಲ. ಹೆಂಗ ಅನ್ಸ್ತಾ ಇದೆ? ಬಹಳ ಚೆನ್ನಾಗಿದೆ ಈ ಲೇಕು. ಹೊರಗಡೆಯಿಂದ ನೋಡ್ಕೊಂಡ್ ಬಂದಿದ್ದೆ. ಇವತ್ತೇನಾ ಫಸ್ಟ್ ನೋಡಿದ್ದು? ಒಳಗ್ ಬಂದಿರೋದು ಇವತ್ತೇ ಫಸ್ಟ್. ಇನ್ನ ಒಳಗಡೆ ಹಾವು, ಕಪ್ಪೆ, ಮೀನು ಎಲ್ಲ ತೋರಿಸ್ತೀನಿ. ನಮ್ಮ ಮನೇಲೆ ಇರುತ್ತೆ. ನವಿಲು, ಬಾತ್ಕೋಳಿ, ಕೊಕ್ರೆ, ಕಪ್ಪೆ ಮಿನಿ ಫಾರೆಸ್ಟ್ ಇದು ನಮ್ಮ ಮನೆಗೆ ಬರ್ತಾ ಇರುತ್ತೆ. ಅದ್ಯಾರು? ನಮ್ಮ ಅಣ್ಣ. ವಾ ಫುಲ್ ಎಲ್ಲಾರನ್ನ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ನಾವು ಇವಾಗ ವಾಕಿಂಗ್ಗೆ. ಆದರೂ ಫಸ್ಟ್ ಟೈಮ್ ಒಂದು ರೌಂಡ್ ಫುಲ್ ಓಡಿದ್ದು. ಸಂತೋಷ, ಬಹಳ ಸಂತೋಷ. ಕಾಲೆಲ್ಲ ಜುಗ್ಗಿ ಜುಗ್ಗಿ ಜುಗ್ಗಿ. 3, 2, 1 ಬನ್ನಿ ಇಬ್ರು ಪುಷಪ್ಸ್ ಹೊಡಿ ಬನ್ನಿ. ಮೇಡಮ್ ಹೊಡಿಬೇಕು ಇವಾಗ. 5 ಪ್ಲೀಸ್. ಪ್ಲೀಸ್ ಇಲ್ಲ ಅದು ಅದಕ್ಕೆ ಹೊಡಿ 5 ಹೊಡಿಸ್ತಾ ಇರೋದಿಲ್ಲ ಅಂದ್ರೆ 50 ಹೊಡ್ಸಿರುವೆ. ಆಯ್ತು ಬನ್ನಿ. ನೋಡಿ ಒಂದು ಅಕ್ಕಿ ಮೀನು ಹಿಡ್ಕೊಂಡು ಹಿಂಗೆ ಕೂತೈತೆ, ಝೂಮ್ ಆಗಿ ತೋರಿಸ್ತೀನಿ.
ರೀ ನುಂಗ್ತೈತದು ಗಂಟ್ಲು ತುಂಬ ಮೀನೇ ಐತಿ ಗುರು ರನ್ ಜಾಕಿ ರನ್ 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 ನೂರ A few moments later. ಓಕೆ ಗೈಸ್, ವಾಕಿಂಗ್ ಇಂದ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸನೇ ಫುಲ್ ಮನೆ ಕ್ಲೀನ್ ಮಾಡಿ ಸ್ಮೂದಿ ಮಾಡ್ಕೊಂಡು ಕುಡಿದು ಡಯಟ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ದೀಪ ಹಚ್ಚಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಆಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ 8:30 ನಾವು ಬೇಗನೆ ಹೋಗಿ ಡೆಕೋರೇಷನ್ ಎಲ್ಲ ಮಾಡಬೇಕಾಗಿತ್ತು. ಬಟ್ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಾಯ್ಸ್ ಯಾರು ಹೊರಟೇ ಇಲ್ಲ. ಅಖಿಲ್ ನೋಡಿದ್ರೆ ಇವಾಗ ಎದ್ದಿದ್ದೀನಿ ಅಂದ, ನಿತಿನ್ ಬ್ರೋ ಫೋನೇ ಎತ್ತುತ್ತಾ ಇಲ್ಲ, ಸಾಗರ್ ಇವಾಗ ಎಬ್ಬಿಸಿದೆ. ಇನ್ನು ಸುವಾಗ ಒಬ್ಬ ಮಾತ್ರ ಬೆಳಿಗ್ಗೆ ಅವನೇ ಎದ್ದು ಮಾರ್ಕೆಟ್ಗೆ ಕಳಿಸಿದ್ದು, ಅವನೊಬ್ಬನೇ ಹೋಗಿ ಮಾರ್ಕೆಟಲ್ಲಿ ತಂದಿದ್ದು. ನಾನು ಸುವಾಗ ಇಬ್ಬರೇ ಎದ್ದಿರೋದು, ಇನ್ನೂ ಯಾರೂ ಎದ್ದಿಲ್ಲ. ಸೊ ಆದಷ್ಟು ಬೇಗ ಎದ್ದೊಳ್ತಾರೆ. ಎದ್ದಿದ ತಕ್ಷಣ ಮಿಕ್ಕಿದ ಕೆಲಸ ಎಲ್ಲ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಗೈಸ್ ದೇವ್ರ ದೀಪ ಹಚ್ಬಿಡೋಣ ಬನ್ನಿ. ಕ್ಲೀನ್ ಮಾಡಿ ಶುಕ್ರವಾರ ಗೈಸ್ ನೋಡಿ, ಇದು ನಮ್ಮ ಚಿಕ್ಕ ದೇವ್ರ ಮನೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ಹೂವು ಎಲ್ಲ ತೆಗೆದಿದ್ದೀನಿ. ಸೊ ಇವಾಗ ಹೂವದೆಲ್ಲ ಅಲಂಕಾರ ಮಾಡ್ತೀನಿ. ಯಾವ ಥರ ಇರುತ್ತೆ ನೋಡ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ನಮ್ಮ ದೇವ್ರ ಮನೆ ಫೈನಲ್ ಆಗಿ ಒಂದು ಸ್ಟೇಜಲ್ಲಿದೆ. ಯಾವ ಥರ ಇದೆ ನಾನು ತೋರಿಸ್ತೀನಿ ಬನ್ನಿ. ಟಡಾ, ಹಿಂಗಿದೆ ಅಲಂಕಾರ. ಸೊ ಇದು ವೆರಿ ಸಿಂಪಲ್, ಯಾಕಂದರೆ ಚಿಕ್ಕ ದೇವ್ರ ಮನೆ ಅಲ್ವಾ, ಇಷ್ಟೇ ಮಾಡೋಕ್ಕಾಗಲ್ಲ. ಈ ಥರ ಹೂವು ಇಡ್ರೆ ಅದೇನೋ ಒಂಥರ ಖುಷಿ ನನಗೆ. ದೊಡ್ಡ ದೇವ್ರ ಮನೆ ಆಗಿದ್ರೆ ನಾನು ಒಂದು ಮನೆ ಕಟ್ಟಿಸಿ ದೊಡ್ಡದೊಂದು ಬೆಳ್ಳಿದು ಇದು ಮಾಡಿಸಿ ಅದಕ್ಕೆ ಫುಲ್ಲು ಹೂನಾರ ಹಾಕ್ಬೋದು. ಅವಾಗ ನೋಡೋಣ. ಸದ್ಯಕ್ಕೆ ಇಷ್ಟಿರಲಿ. ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಗೈಸ್, ಏನಂತೀರ ನೋಡಿ. ಫುಲ್ಲು ಮನೆ ಕ್ಲೀನ್ ಆಗಿದೆ. ಆ್ಯಂಡ್ ಇವಾಗ ದೇವ್ರ ದೀಪ ಹಚ್ಚಬೇಕು, ಬನ್ನಿ ಹಚ್ಚೋಣ. ಓಕೆ ಗೈಸ್, ಪೂಜೆ ಮಾಡೋ ಸಮಯ ಬನ್ನಿ. ಓಕೆ ಗೈಸ್, ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಎಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ RR ನಗರ ಮೆಟ್ರೋ ಸ್ಟೇಷನ್ ಹತ್ರ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಗರಣ್ಣ ಬರ್ತಾ ಇದ್ದಾನೆ. ಸಾಗರಣ್ಣ ಟಕ ಅಂತ ರೆಡಿಯಾಗಿ ಬಂದುಬಿಟ್ಟಿದ್ದಾನೆ. ಸೊ ಇವಾಗ ಅವನ್ನ ಪಿಕ್ ಮಾಡಿಕೊಂಡು ಶೋರೂಮ್ ಹತ್ರ ಹೋಗಬೇಕು. ಸುವಾಗಿ ಬಂದು ರೀಚ್ ಆಗಿದ್ದಾನೆ, ಎಲ್ಲರೂ ಬಂದು ರೀಚ್ ಆಗಿದ್ದಾರೆ. ಕಾಲ್ ಮೇಲೆ ಕಾಲ್ ಅಂತೂ ಬರ್ತಾನೆ ಐತೆ ನಂಗಂತೂ. ಇನ್ನು ಶೋರೂಮ್ ಅವ್ರು ಗಾಡಿನೇ ಕೊಟ್ಟಿಲ್ಲ ಗೈಸ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿದ್ರೆ. ಅಡ್ವೈಸರ್ ಫೋನೇ ಇತ್ತ ಇಲ್ಲ ಅವಮ್ಮ. ಅಯ್ಯೋ, 1-2 ತಲೆನೋವು. ಅಷ್ಟೊತ್ತು ವಿನಯನೇ ಬಂದ್ಬಿಡ್ತಾರೆ. ಇವಾಗ ಸರ್ಪ್ರೈಸು ಕೊಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ನೋಡೋಣ ಬನ್ನಿ. ಏನೋ ಕಟ್ಟಿಂಗಿದು. ಓಕೆ, ಏನು ಸಮಾಚಾರ ಗೈಸ್? ಇವತ್ತು ಸಾಗರ್ದು ಲಾಸ್ಟ್ ಫೈನಲ್ ಡೇ. ಸೊ ಇವತ್ತಿಂದ ಕೆಲಸ ಬಿಡ್ತಾ ಇದ್ದಾರಣ್ಣ. ಇವತ್ತಿಂದ ನಮ್ಗೇನಿಲ್ಲ. ಸೊ ಇನ್ಮೇಲೆ ಪಪ್ಪಮ್ಮ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಫುಲ್ಲು ಟ್ರಾನ್ಸ್ಫಾರ್ಮೇಶನ್ ಆಗ್ತೀವಿ ಇವಾಗ ನಾವಿಬ್ರು. ಆಮೇಲೆ ಟ್ರಾನ್ಸ್ಫಾರ್ಮ್ ಮಾಡೋಣ, ಒಟ್ಟಿಗೆ ಬಾಡಿ ಮಾಡೋಣ, ಆಮೇಲೆ ಒಟ್ಟಿಗೆ ಅಷ್ಟೇ. ಸುವಾಗು ಇಷ್ಟೊತ್ತು ತನಕ ಸುಮ್ಮನಿದ್ದ. ಇವಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟವ್ರಲ್ಲ, ದಿವ್ಯಾ ಎಲ್ಲ ಬಂದ್ಬಿಟ್ಟವಳೆ. ಅದಕ್ಕೆ ಶಿಷ್ಯ ಒಂದು ಹೆಲ್ಪು ಒಂದೇ ತಿಕ್ಕಾ ಹಂಚ್ಕೊಂಡು ಹೋಗು, ನಾನೇನು ಮಾಡಲ್ಲ ಫೋನ್ ಕಟ್ ಮಾಡಕ್ಕೆ ಹೋಯ್ತವನೆ. ಕೇಳಿಸ್ಕೊಳ್ಳೋ ನನ್ನ ಮಗನೇ ಅಂದ್ರೆ ಇಲ್ಲ ಬಿಲ್ಡಪ್ ತಗೋತಾ ಇರೋದಲ್ಲಿ. ನಿನ್ನೆ ಮಜಾ ಕೇಳು, ಫೋನ್ ಮಾಡ್ದ. ನಾನೇ ಕೇಳ್ದೆ, ಲೇ ಜಿಮ್ ಗಿಮ್ ಹೋಗಲ್ವ, ಏನಕತ್ತೆ ನಿಂದು ಕಲ್ಟ್ ಪಾಸ್? ನಾನು ಸುಜಿತ್ ಹತ್ರ ಮಾತಾಡಿದ್ದೀನಿ, ಕೊಡಿಸ್ತೀನಿ ಅಂತ. ಸುಜಿತ್ ನೀನು ಬರ್ತೀಯಾ? ಆಮೇಲೆ ನಾಗರಭಾವಿಗೆ ಬಂದ್ಬಿಡೋಣ, ಮಾಡೋಣ. ನಾಗರಭಾವಿ ಎಲ್ಲ ಆಗಲ್ಲ, ಬೇರೆ ಕಡೆ ಎಲ್ಲಾರು ಮೀಟಪ್ ಆಗೋ ತರ ಇತ್ತು ಅಂದ್ರೆ ಮಾಡೋ ಅಂದಿದ್ದು. ಆ ಒಂದು ಕಾರ್ ತಗೊಳಕ್ಕೆ ಇವಾಗ ಎಷ್ಟು ಕಾರ್ ಬರ್ತೈತಲ್ಲ? ವಿನಯ್ದೊಂದು ಕ್ರಿಸ್ಟಾ, ನಂದೊಂದು ಕ್ರೆಟಾ, ಸುವಾಗ್ದೊಂದು ಕಿಯಾ, ಸುವಾಗೂ ಕಾರ್ ತಗೊಂಡ್ಬಿಟ್ಟು, ಅಖಿಲ್ದೊಂದು ಬೆನ್ಸು, ನಿತಿನ್ ಬ್ರೋದೊಂದು ಬ್ರೆಜಾ. ಇನ್ಯಾರಾದ್ರೂ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಯಶು ಜಿಮ್ನಿ. ಅಯ್ಯೋ, ಅಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇರಲ್ಲ ಅಲ್ಲಿ ಆ ಶೋರೂಮ್ ಹತ್ರ. ಯಾರು ಇವ್ರು ಹುಚ್ಚು ನನ್ನ ಮಕ್ಕಳು. ಗೈಸ್, ನೆನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ಒಂದು ಪೋಸ್ಟರ್ ರೆಡಿ ಮಾಡಿದೀವಿ ವಿನಯ್ಗೆ ಅಂತ. ಆ ಪೋಸ್ಟರ್ ಇಲ್ಲಿ ಹಾಕಿದೀನಿ ನೋಡಿ ಯಾವ ತರ ಇದೆ ಅಂತೇಳಿ. ನಾವು ಎಷ್ಟು ನಕ್ಕಿದೀವಿ ಅಂದ್ರೆ 2.5 ಗಂಟೆ ಆ ಕಾನ್ಫರೆನ್ಸ್ ಅಲ್ಲಿ. ಯಪ್ಪ ಗೈಸ್, ಅಂತೂ ಇಂಥ ಶೋರೂಮ್ ಹತ್ರ ಬಂದ್ವಿ. ಏನ ಶಿಷ್ಯ ಇಷ್ಟು ಬೇಗ ಬಂದಿದ್ಯಾ? ಹಾಯ್ ಬ್ರೋ, ವೆಲ್ಕಮ್. ಓಹೋ, ಹಾಯ್ ಸರ್, ನಮಸ್ಕಾರ ಸರ್. ಎಲ್ಲಿ ಕಾರೇ ಕೊಟ್ಟಿಲ್ವಂತಲ್ಲ ಸರ್? ಊರಿಗೆ ಮುಂಚೆ ನೀವು ಬಂದು ನಿಂತಿದ್ದೀರಾ, ನೀವೆಲ್ಲ ಆಚೆ ಹೋಗ್ಬೇಕು. ಇವಾಗ ನಾವು ಡೆಕೋರೇಷನ್ ಮಾಡೋದಿದೆ. ನಾಚಿಕೆ ನೋಡಿ ಚಿಕ್ಕಲ್ಲ ಬ್ರೋ. ಇದೇನು ಬ್ರೋ? ನನಗೊಂದು ಸೀಕ್ರೆಟ್ ಗೊತ್ತಿಲ್ಲ ಬ್ರೋ. ನಾನೊಂದು ಸೆಕೆಂಡ್ ಸೈಕ್ ಆಗೋದೆ ಬ್ರೋ. ಇಲ್ಲಿ ಯಾವ ಡೋರ್ ಹೊಡಿತದ ಬ್ರೋ? ಸರಿ ಆಯ್ತು ಬ್ರೋ, ಹಂಗೆ ಇರ್ಲಿ. ಏನಿವಾಗ? ಏನಿಲ್ಲ. ಹಾಯ್ ಮಗನೆ, ಚೆನ್ನಾಗಿ. ಆಂಟಿ, ನಾವು ನಿಮ್ಮ ಅಭಿಮಾನಿ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಆಯ್ತು ಅಂಕಲ್, ಚೆನ್ನಾಗಿದ್ದೀರಾ ಅಂಕಲ್? ಸೂಪರ್. ಅಯ್ಯೋ ಒಂದು ಸ್ವಲ್ಪ ಅಯ್ಯೋ, ಗುಂಡಿಗಿತ್ತಿ ಅಣ್ಣ ಆದಂಗೆ ಆಗ್ಬಿಟ್ಟಿದ್ದೀನಿ ಆಂಟಿ. ಇಲ್ಲ ಆಂಟಿ, ನೀವು ನಮ್ಮ ಸ್ಪೆಕ್ಸ್ ಬಿಟ್ಟು ಬಂದವ್ರ ಮನೆ. ಹೌದಾ? ಸ್ಪೆಕ್ಸ್ ಹಾಕಮ್ಮ. ಇಲ್ಲ ಆಂಟಿ, ಸಣ್ಣ ಆಗಿಲ್ಲ, ಸುಮ್ಮನೆ ಆಡ್ಕೊಂತವ್ರು. ಆಡ್ಕೊಳ್ಳಿ, ಪರವಾಗಿಲ್ಲ. ಹಂಗೆ ಆಯ್ತೀನಿ. ಈಗ 3 ತಿಂಗಳು. ಇಲ್ಲ 4.25. ಮೇಡಮ್, ಎಲ್ಲಿ ನೀವು ಅಡ್ರೆಸ್ಸೇ ಇರಲಿಲ್ಲ?
ಹೋದ ವರ್ಷ ಅಮಾಸೆಯಲ್ಲಿ ಕಾಣಿಸಿದ್ದು. ಹಾಂ ರೀ, ಹೂವೆಲ್ಲ ತೊಗೊಂಬಂದಿದ್ದೀರಾ ನೀವು? ಶೋರೂಮ್ ಹತ್ರ. ಹಾಂ ಗೈಸ್, ಇವ್ರನ್ನ ಹಾಕ್ಬಾರ್ದಂತೆ. ನೋಡಿ ಇಲ್ಲಿ ದೇವ ಮುಖ ಹೌದಾ? ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇದ್ದೀನಿ. ಬ್ಲಾಗ್ ಬರೋ ಅಷ್ಟರಲ್ಲಿ ಸ್ಟೋರಿನ ಡಿಲೀಟ್ ಆಗಿರುತ್ತಲ್ಲ. ಶೋರೂಮು ನೀವೆಲ್ಲಿದ್ದೀರಾ? ಗೈಸ್ ಅಪ್ಲೋಡ್ ಆಗ್ತಾ ಇತ್ತು ನೋಡಿ ಬ್ರೋ. ನಿಮಗೋಸ್ಕರ ಒಂದು ಸ್ಟೋರಿ ಹಾಕಿದ್ದೀನಿ ನೋಡಿ ಬ್ರೋ. ಕುರ್ತಾ ನನಗೆ ಚೆನ್ನಾಗಿ ಕಾಣಿಸ್ತು. ಓ ಸಕ್ಕತ್ತಾಗಿದೆ. ಹಿಂಗೆ ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಹೌದಾ? ಆ ಡಿಸೈನ್ ಚೆನ್ನಾಗೈತೆ ಇದು. ಏ ಐ ಲೈಕ್ ಇಟ್ ದಿವ್ಯಾ. ಮಾ ಇವರು ಮನೆಗೆ ಬಂದಾಗ ಟ್ರಿಪ್ಪಿಗೆ ಬಂದಾಗ ನಾನು ಮಾನ ಮರಿತಿದ್ರು ಅಂತ ಹೇಳಿ ನನ್ನ ಮಗ ನನಗೆಲ್ಲ ಹೇಳ್ಬೇಡ ಅಂತ. ಆಂಟಿ ನಮ್ಮ ಎಲ್ಲರ ಆಸೆ ಏನು? ಹಾಂ ಅಷ್ಟೇ ಅಷ್ಟೇ. ಎಲ್ಲರ ಆಸೆ ಒಂದೇ, ವಿನಯ್ ಮದುವೆ. ಆಯ್ತು, ಆಸೆ ಆಸೆಯಾಗೇ ಇರಲಿ. ನೀವು ಅದನ್ನ ನಿರಾಸೆ ಮಾಡಬೇಡಿ. ನಿಮ್ದಿಯಾಗಿದ್ದೆ ಈ ದಿನ ಮುಗೀತು. ಮುಗೀತು, ಅದೇ ಗೊತ್ತಾಯ್ತು. ನಮ್ಮಮ್ಮ ನೋಡ್ತಾರೆ, ನಮ್ಮ ಅಮ್ಮನ ಸರಿಯಾದ ನೋಡ್ತಾರೆ. ಇಲ್ಲ ಅವ್ರು ನೋಡಿದ್ರೆ ಚೆನ್ನಾಗಿರೋರ್ನೇ ನೋಡ್ತಾರೆ. ಆಯ್ತು ಬ್ರೋ. ಮಾ ನೋಡಮ್ಮ, ಇಬ್ರು ಒಂದೇ ಮಾಡ್ತಾರೆ. ಬೇಡ ಆಂಟಿ, ನಂಗೆ ಬೇಡ. ನಮ್ಮಮ್ಮ ನೋಡಿದ್ ನೀವು ಆಗಿ. ಹಾಂ ನಾನು ಆಮೇಲೆ ನಮ್ಮಮ್ಮ ಯಾರನ್ನ ತೋರಿಸಿದ್ರು ಕಣ್ಣು ಮುಚ್ಕೊಂಡು ಅಡಿಗೆ. ಹೇಳ್ರಿ, ಧೈರ್ಯವಾಗಿ ಹೇಳ್ರಿ, ರೂಪ ಇಲ್ಲ ಅಂದ್ರೂ ಗುಣವಂತಿನೇ ನೋಡ್ತಾರೆ. ಬೇಡ ನಂಗೆ ರೂಪ ಬೇಕು. ರೂಪ ಯಾರ್ರೀ? ರೂಪವಂತೆ. 10 ಗಂಟೆ ಆಯ್ತಲ್ಲೋ, 10 o'clock. ಹ್ಞೂ ಆಯ್ತು. ಯಾರ್ಯಾರಿಗೆ ಏನೇನೋ ಚಿಂತೆ, ನಮ್ಮ ಅಮ್ಮಗೆ ರಾವೋ ಕಾಲ ಚಿಂತೆ. ಕರೆಕ್ಟಾಗಿ ಹೇಳವ್ರೆ. ಹೋಗಿದ್ದೀರಾ ನೀವೆಲ್ಲ? ಹಾಂ ಬ್ರೋ, ನಿಮಗೆ ಕಾಂಪಿಟೇಷನ್ ಕೊಡ್ತಾ. ನಿಜವಾಗ್ಲೂ ಈ ಟೆಕ್ನಾಲಜಿ ಎಲ್ಲ ಐತೆ ಅಂತಾನೆ ಗೊತ್ತಿರಲಿಲ್ಲ. ನ್ಯಾನೋ ಥರ ಯೂಸ್ ಮಾಡೋಕ್ಕೆ ಇದರಿಂದ ಓ, ಇದು ಹಿಂಗೆ ಬೇಕಾದ್ರೆ ತಿರ್ಗಿಸ್ಬೋದು ಬಾಲು. ಲಿಂಕ್ ಕಳಿಸ್ಕೊಡ್ತೀನಿ ಬಿಡಿ. ಈಗ ಕಳ್ಳರ ಥರ ಮಾಡ್ತೀರಲ್ವಾ, ಈಗ ಒಂದು ಸ್ವಲ್ಪ ಧೈರ್ಯವಾಗೇ ಮಾಡ್ಬೋದು. ಹಂಗೆ ಈಗ ಹೆಂಗೆ ಮಾಡ್ತೀರಾ ಹೇಳಿ? ಹಿಂಗೆ ಇಟ್ಕೊಂಡು ಅದೇ ಥರ ನಿಮ್ಮ ಸ್ಟೈಲ್ ನಾನು ನೋಡ್ದಲ್ಲ, ಅಬ್ಸರ್ವ್ ಮಾಡ್ದಲ್ಲ. ಬ್ರೋ ಈಗ ಬಂದ್ರಾ? ಇದು ಚೆನ್ನಾಗೈತೆ ಬ್ರೋ. ಆದರೂ ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ದಕ್ಕೆ. ಅವ್ರ ಪಾಪ ಲಕ್ಷಾಂತರ ಬಂತಾ ಬ್ರೋ? ಇಲ್ಲಿ ನೋಡಿ, ನನಗೆ ಈಗ ಕಿರಾಣ ಅವ್ರು ಗಿಫ್ಟ್ ಕೊಟ್ಟರು. ಬ್ರೋ, ಇದು ನನ್ನ ಹತ್ರ ಜೇಪಿರೋದು ಬ್ರೋ. ಹೌದಾ? ಯಾರೋ ವ್ಲಾಗಲ್ಲಿ ಕಮೆಂಟ್ ಹಾಕೋರು ಬ್ರೋ. ಹಾಂ, ಬರ್ತಾ ಬರ್ತಾ ದಿವ್ಯಾ ಮೇಲೆ ಕ್ರಶ್ ಜಾಸ್ತಿ ಆಗ್ತಾನೆ. ನನ್ನ ವ್ಲಾಗ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕಮೆಂಟ್ ಹಾಕಲ್ಲ ಬ್ರೋ. ಇದು ಕರೆಕ್ಟ್. ನಿಮ್ಮ ಬ್ಲಾಗ್ ನೋಡಿ, ನೆಕ್ಸ್ಟ್ ಈ ಬ್ಲಾಗ್ ನೋಡಿ ಖುಷಿ ಜಾಸ್ತಿ ಆಗಿದೆ. ಹಂಗೆ ಆಂಟಿ ಗೈಜುಳು. ಇಲ್ಲ ಹಂಗೆಲ್ಲ ಅಪ್ಪ, ಏನೇ ಡಿಫೆಕ್ಟ್ ಆಗಿದ್ರು ಎಲ್ಲ ಸರಿ ಹೋಗಪ್ಪ. ಅಲ್ಲೋಡಿ ಅದೇನೋ ನಮ್ಮ ಜನ್ರೇಷನ್ನೇ ಲಾಸ್ಟ್ ಅನ್ಸುತ್ತೆ ಇನ್ನೋಸೆಂಟ್ ಮಾಮ್ಸ್ ಅಂತ ನೋಡಿರೋದು ಅಲ್ಲ. ಡೆಫಿನೆಟ್ ಕಾಂಟೆಂಟ್ ಏನೋ ನಿಮ್ಗೆ ಗೊತ್ತಿದೆ. ಬ್ರೋ ಮಾಡಿ ಬ್ರೋ, ನೀವು ನನ್ನ ಮಾಡಿ, ನಾನು ನಿಮ್ಮ ಮಾಡ್ತೀನಿ. ನಮ್ಮಿಬ್ರ ಜೊತೆ ಸೇರಿ ವಿನಯ್ ಪಕ್ಕ ಆಗೋಯ್ತು. ನನಗೆ ಯಾಕೋ ಡೌಟು. ನನ್ನ ಯಾಕೆ ಬ್ರೋ ಸೇರಿಸ್ತಾ ಇದ್ದೀರಾ? ಬ್ರೋ ನೀವು ನಂತರನೇ ಬಿಡಿ, ಸಿಕ್ಕಲ್ಲ ನೀವು. ಯುವರ್ ಆಸಮ್ ಜರ್ನಿ ಸ್ಟಾರ್ಟ್ಸ್ ಹಿಯರ್. ನಾವು ಏನೇನೋ ಪ್ಲ್ಯಾನ್ ಮಾಡಿದ್ವಿ ಗೈಸ್, ಶೋರೂಮ್ ಅವ್ರು ಹಾಳು ಮಾಡಿಬಿಟ್ರು. ಇಲ್ಲಾಂದರೆ 100% ಬೇಗ ಮಾಡ್ಬೋದಾಗಿತ್ತು. ಕಾರ್ ಬೇಗ ಕೊಟ್ಟಿದ್ರೆ ಹೆಂಗಿರೋದು ಹೇಳಿ. ಇನ್ನೂ ಇಲ್ಲ, ಆಚೆ ಹಾಕೋ ಮಾಡ್ಬೇಕಂತ ಎಲ್ಲ ತಗೊಂಬಂದ್ಬಿಟ್ಟಿದ್ದೀವಿ 5:15 ಮಾರ್ಕೆಟ್ಗೆ ಹೋಗಿ. ಓ ಬ್ರೋ ಗಮ್ಮಂತೈತೆ ಅಲ್ಲ? ನಿಜವಾಗ್ಲು. ಯಾಕೆ ಬ್ರೋ? ಪ್ರೆಸ್ ಬ್ರೇಕ್ ಒತ್ತಿ ನ್ಯೂಟ್ಲಿಗೆ ಹಾಕಿ ಬ್ರೋ ಫಸ್ಟು. ಹಾಂ, ಇವಾಗ ಸ್ಟಾರ್ಟ್ ಮಾಡಿ. ಯಾವ ಇವೆಲ್ಲ ಒಳ್ಳೇದಾಯ್ತು. ಇವಾಗಿಂದ ಯಾವುದು ಡೆಲಿವರಿ ಇಲ್ವಂತೆ. ಕ್ಲೀನ್ ಮಾಡಿಬಿಟ್ಟು ಇವ್ರು ಕೊಟ್ಬಿಡಿ, ಇವ್ರು ಏನೋ ಮಾಡ್ತಾರೆ. ನನಗೆ ಹಾಂ, ವಾಚು, ಹಾಂ, ಕ್ಯಾಂಡಲ್ಸು, ಹಾಂ, ಮನೆಗೆ ಗಿಡಗಳು ಹಾಂ, ಎಲ್ಲ ಈ ಸುಮ್ಮನೆ ನಾನು ಟ್ರಿಪ್ ಹೋಗ್ತೀನಿ ಅಂದರೆ ಫುಡ್ಡು. ಹಾಂ. ನಿಮ್ಮ ಅಮ್ಮ ವಿಡಿಯೋ ನೋಡ್ತಾರೆ, ಅದಕ್ಕೆ ಹೇಳ್ತಾರೆ ಇದು ಆಂಟಿ ಎಲ್ಲ ಸುಮ್ಮನೆ ಕಳಿಸ್ತಾರೆ. ವಾವ್, ನನಗೂ ಒಬ್ಳು ಗೆಳತಿ ಬೇಕು. ತೊಳಿ ಬ್ರಾ, ಏನಕ್ಕೆ ಬ್ರೋ? ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅವ್ನು ಎಲ್ಲರಿಗೂ ತೋರ್ಸೋ ಥರ ತಗೊಂಬಂದ್ಬಿಟ್ಟಿದ್ದ ಆಲ್ರೆಡಿ. ನೀವು ತೊಗೊಂಡಿರೋ ಒಂದು ಚಿಕ್ಕ ಕಾರ್ಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್. ನಮ್ಮ ಕಡೆಯಿಂದ ಎಸ್. ಹಿಂಗೆ ಇಟ್ಕೊಳ್ಳೋಣ, ಪವರ್ ಟ್ರಾನ್ಸ್ಫರ್ ಆಗುತ್ತಾಗ. ಹಾಂ, ನಾವೇನು ಮಾಡ್ತಿದ್ದೋ ಗೊತ್ತಾ, ಇಂಜಿನಿಯರಿಂಗ್ ಹೋಗುವ ಕಾಸು ಇರ್ತಿರ್ಲಿಲ್ಲ. ಈ ಮದುವೆಗಳು ಕರೆದ್ರೆ ಹೋಗೋರಲ್ಲ ಫ್ರೆಂಡ್ಸ್ ಮದುವೆಗೆ, 2nd ಇಯರ್ ಗೆಳೆಯರ ಬಳಗ ಅಂತ ಒಬ್ಬೊಬ್ಬ ಎಲ್ಲೂ ಡಕ್ಕಾಗುತ್ತೆ. ನಾವೇನು ಮಾಡೋದು, ಎಲ್ಲರ ಕಲೆಕ್ಟ್ ಮಾಡಿಬಿಟ್ಟು
ಎಲ್ಲ ಹೋಗಿ ಖರ್ಚು ಗಿರ್ಚು ಎಲ್ಲ ವೆಚ್ಚ ಆಯ್ತಾ ಸಕ್ಕದಾಗಿದೆ. ಆಕ್ಚುಲಿ ನಿಜ ಹೇಳ, ಹಾ. ಯಾವಾಗ್ಲೂ ಕಾರ್ ತಗೊಳಕ್ಕಿಂತ ಮುಂಚೆ ನಾನು ವಿಗ್ರಹಗಳನ್ನ ತಗೊಂಡು ನಾನು ಇಡ್ತಾ ಇದ್ದೆ ಮನೆಯಲ್ಲಿ, ಹಾ. ತಗೊಂಡು ಆಮೇಲೆ ಅದನ್ನ ಸ್ಟಿಕ್ ಮಾಡ್ತಾ ಇದ್ದೆ. ಈ ಸರಿನೇ ನಿಮ್ಗೆ ಗೊತ್ತಿತ್ತು ಸುಜಿತ್ ಕೊಡ್ತಾರೆ ಅಂತ. ಅಲ್ಲ, ಸುಜಿತ್ ವಿಗ್ರಹ ಕೊಡ್ತಾನೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಬರೀ ಕೈಲ ಅಂತ ಸುಜಿತ್ ಬರಲ್ಲ ನನಗೆ ಗೊತ್ತಿತ್ತು. 20 minutes later. ಇಲ್ಲ ಸರ್ ಇಲ್ಲ. ಆಲ್ರೆಡಿ ಅವ್ರ ಅಪ್ಪ ಬಂದ್ರು, ನೋಡ್ಕೊಂಡು ಹೋದ್ರು. ನೀವಿಲ್ಲಿ ಇದು ಕಟ್ತಾ ಇದ್ರಲ್ಲ ಅವಾಗ. ಕಾರ್ ರೆಡಿ ಮಾಡ್ದಂಗೆ ಕಾಣಿಸ್ತಾ ಇದೆ, ಇದು ಫಸ್ಟ್ ನೈಟಿಗೆ ರೆಡಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಓಕೆ ಗೈಸ್, ಅಂತೂ ಇಂತೂ ಫೈನಲ್ ಆಗಿ ಕಾರ್ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ. ಕಾರ್ ಡೆಕೋರೇಷನ್ ಯಾವ ಥರ ಮಾಡಿದ್ದೀವಿ ನೋಡಿ. ಇಲ್ಲಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಈ ಕಡೆ ಮಾವಿನ ಸೊಪ್ಪು, ಈ ಕಡೆ ಬೇವಿನ ಸೊಪ್ಪು ಆ್ಯಂಡ್ ಚೆಂಡು ಹೂವು, ಆಮೇಲೆ 2 ಬಾಳೆದಿಂಡು, ಈ ಕಡೆ ಇದು ಟ್ರೈ ಕಲರ್ ಬಲೂನು, ಆಮೇಲೆ ಇಲ್ಲೋಡಿ ಇಲ್ಲೊಂದು ಎಲ್ಲ ಇದು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ. ಆಮೇಲೆ ಇಲ್ಲೊಂದು ಕಲರ್ ಪೇಪರ್ ಬಿಟ್ಟಿದ್ದೀನಿ. ಅರ್ಜೆಂಟ್ಗೆ ಏನೇನಾಯ್ತದೆ ಅದನ್ನು ಮಾಡಿದ್ದೀವಿ ಗೈಸ್. ಆ್ಯಂಡ್ ಒಳಗಡೆ ನೋಡಿ, ಇಲ್ಲಿ ಒಳಗಡೆ ಇಲ್ಲೊಂದು, ಅಲ್ಲೊಂದು, ಫುಲ್ಲು ಹೆಂಗೈತೆ ಗೈಸ್. ಅಂತೂ ಇಂತೂ ಎಲ್ಲ ಡೆಕೋರೇಷನ್ ಮಾಡಿ ಫೈನಲ್ ಆಗಿ ಒಚ್ಚಿಸಿ ನಿಲ್ಸಿದ್ದೀವಿ. ಸೊ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಇವಾಗ ಒಚ್ಚಿಸಿ ನಿಲ್ಸಿರೋದಕ್ಕೆ ಯಾವುದೋ ಮಿಷಿನ್ ಗನ್ ಕಾರ್ ಇದ್ದಂಗೆ ಕಾಣಿಸ್ತಾ ಇಲ್ವಾ? ಕ್ರೇಜಿ. ಇವಾಗ ಹೋಗಿ ಕರ್ಕೊಂಬರೋಣ ಬನ್ನಿ. ಕಂಗ್ರ್ಯಾಚುಲೇಷನ್ಸ್, ಲೆಟ್ ಸೆಲೆಬ್ರೇಷನ್ಸ್. ಕ್ಲಾಪ್ಸ್ ಹೊಡಿರಪ್ಪ ಬ್ರೋ. ಕಾರ್ ಹೆಂಗೈತೆ? ಅಯ್ಯೋ, ನಾನೇನೋ ಮಾಡಿದ್ದಿಲ್ಲ ಅನಿಸ್ತೈತೆ. ಫಸ್ಟು ಕಾರ್ಗೆ ಪೆಟ್ರೋಲ್ ದಾನ ಮಾಡಿದಂಥ ಮಿತಾಲಿ ಕಿರಣ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 5113 ಎಲ್ಲರೂ ಏನೋ ಒಂದೊಂದು ಕೊಡ್ತಾ ಇದ್ದಾರೆ. ಒಳ್ಳೇಬೇಕಲ್ಲ ಅಲ್ವಾ? ಸುಮ್ಮನೆ ನಾವು ಸ್ನೇಹ ಮಾಡಿರೋದು. ಮಾವಿನಕಾಯಿ ಮಾರಿ ಮೋಸ ಮಾಡಿ ಕಾರ್ ತಗೊಂಡಿದ್ಯಾ ಅಂತ. ಬ್ರೋ ಹೆಂಗೈತೆ? ಹೆಂಗೈತೆ ಬ್ರೋ? ಹ್ಞೂ, ಥ್ಯಾಂಕ್ ಯು. ಯಾವ ದೃಷ್ಟಿನೂ ಆಗ್ಬಾರ್ದು ಬ್ರೋ. ಈ ನನ್ನ ಮಕ್ಕಳು ಒಂದೊಂದಲ್ಲ ಗೈಸ್, ಸೆಲೆಬ್ರಿಟಿ ಬಂದು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಾಫಿ ಪುಡಿ. ನೋಡು ಟರ್ನ್ ಆಗಿದ ತಕ್ಷಣ ಹಿಂಗೆ ಇದೆಷ್ಟು? ಅದೇನೋ ಡಿಸಾರ್ಡರ್ ಹೇಳ್ದಲ್ಲ, ಏನದು ಕಾರ್ನಿಯಾ ಏನೋ ಹೇಳ್ದಲ್ಲ, ಕೊರೋನಾ. ಕಣ್ಣು ಕೊರೋನಾ ಬಂದ್ಬಿಟ್ಟಿದೆ ಅಂತ ಅವಳಿಗೆ. ಹಾ, 2 ಕೊಡಿ ಆಂಟಿ, 2 ಮಗಿಗೆ 2 ಕೊಡಿ. ನಾನು ಇದೊಂದು ಎಲ್ಲ ನನಗೆ ಸಾಗರ್ ನೋಡಿ ಕಲ್ತ್ಕೋ, ಅಲ್ಲೋಡಿ 2 ತಿಂತು ಸಾಗರ್ ನೋಡಿ ಕಲ್ತ್ಕೊ ಅಂತ ನನ್ಗೆ ಆಗ್ತಾವ್ರೆ. ಸಾಗರ್ ನೋಡ್ರೆ ಹಿಂಗೆ ಡಿ ಬೇಡ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದೆಲ್ಲ ಮಾಡಿ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಗರು ಅರ್ಥ ಆಯ್ತು ಅನ್ಸುತ್ತೆ. ಪ್ರೆಸ್ ಮಾಡ್ದೆ ಹಾಕಿದ್ದೀನಿ ನಾನು ಮಾಡಿದ್ಮೇಲೆ ಅಲ್ಲಿ 1 ಸೆಕೆಂಡ್ ಗೈಸ್ ಮಕಾರ ಆಗ್ಬಿಟ್ಟೆ. ಎಲ್ಲಾರ್ದು ಒಂದಾದ್ರೆ ಇಲ್ಲೊಂದು ನಡೀತೈತಲ್ಲ. ಸಾಗರ ಇಲ್ಲಿ ಯಾರ್ಯಾರು ಅವರಲ್ಲ ಅದೆಲ್ಲ ವಿನಯ್ ಕ್ಲೋಸ್ ಫ್ರೆಂಡ್ಸ್. ಸಾಗರ್ ಏನು ಹೇಳಿದ ಕೇಳಿಸ್ಕೊಂಡ ಹಾಂ, ಹೇಳು ಸಾಗರ್ ಇನ್ನೊಂದ್ಸರಿ ಹೋಗಿ ಇಷ್ಟ ಮಾಡ್ಬೇಡ ಏನು ಗ್ಲಾನ್ಸ್ ತಗೊಂಡಿಕ್ಕೆ ಒಳ್ಳೇದಾಗಲಿ. ಹಾಂ ಬ್ರೋ, ನನ್ನ ಮನ್ಸಿನ ಮಾತು ನೀವು ಹೇಳ್ಬಿಟ್ರಿ ಬ್ರೋ, ಥ್ಯಾಂಕ್ ಯು. ನೋಡಿ 3. ವಾ, ಕಂಗ್ರ್ಯಾಚುಲೇಷನ್ ಬ್ರದರ್. ಫಾ ಮೂಮೆಂಟು ಪಾಪ ಸರ್ ಇಲ್ಲಿ ಸರ್ ಫಾ ಅಂತವ್ರು 5 ಸರಿ ಹಾಕ್ಸಿದ್ವಿ. ಇರು ಇನ್ನೊಂದು ಸರಿ ಫಾ ಇರಿ. ನಾನು ಹೇಳ್ತೀನಿ ಬ್ರೋ, ನಾನು ಹೇಳ್ತೀನಿ, ರೆಕಾರ್ಡ್ ಮಾಡಿ. ರೆಡಿ? 3, 2, 1 ಆಕ್ಷನ್. ವಾ, ಇನ್ನೊಂದ್ಸರಿ ಸರ್ ಮಕ್ಕ ನೋಡ್ಬೇಕಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ ಕಾರ್ ಡೆಲಿವರಿ 12:30 ಗಂಟೆ. ಹೊಟ್ಟೆ ಪಾಡಂಟಿ ಏನು ಮಾಡ್ತೀರಾ? ಹಾಂ, ದಿವ್ಯಾ ಅವ್ರಂಗ ಬನ್ರಿ ನಾನೇ ಸಾಕ್ಬಿಡ್ತೀನಿ.
ಅಷ್ಟು ಹೇಳಿದ್ರಲ್ಲ ಖುಷಿ ಆಯ್ತಾನೆ. ನಿಮ್ಮನ್ನು ರೇಗ್ಸಕ್ಕಾಯ್ತದೆ ನಾವ ಹೇಳವ ಕೈಸಿ. ಇವಾಗ ಎಲ್ಲರಿಗೂ ಒಂದು ಒಳ್ಳೆ ಸೈಕ್ ಮಾಡ್ತೀನಿ ನೋಡಿ. ಯಾವ ರೇಂಜಿಗೆ ಸೈಕ್ ಮಾಡ್ತೀನಿ ಅಂದರೆ ಫಸ್ಟ್ ಆಂಟಿಗೆ ಸೈಕ್ ಮಾಡ್ತೀನಿ. ಆಂಟಿ ಈ ಮೊಬೈಲ್ ಕೊಡ್ತೀನಿ. ಈ ಮೊಬೈಲ್ ಎಷ್ಟಿರ್ಬೋದು ಅಂತ ಹೇಳಿ. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನನ್ನ ಕಡೆಯಿಂದ ಒಂದು ಗಿಫ್ಟು. ಹತ್ರದಲ್ಲಿ ಬಂದರೂ ನನ್ನ ಕಡೆಯಿಂದ ಒಂದು ಗಿಫ್ಟು. ಆಯ್ತು. ಇವ್ರಿಗೂ ಇರ ಅವ್ರು ಗೊತ್ತಾ ಇರಂಗಾರೆ. ಆಂಟಿ ನೀವು ಹೇಳ್ಬೇಕು. 2.5 ಲಕ್ಷ. 2.5 ಲಕ್ಷ. ಓಕೆ ಹೇಳಿ ಆಂಟಿ. 1,20,000. ಹಾಂ ಕೊಡಿ ಆಂಟಿ. ಎಷ್ಟಿರ್ಬೋದು ಗೆಸ್ ಮಾಡಿ ಹೇಳ ಹೇಳಿ ಬ್ರೋ. ಇವಾಗ ನೀವು ಹೇಳಿ. ಇವಾಗ ನೀವು ಹೇಳಿ. ನಿಮ್ಗೆ ಗೊತ್ತಲ್ಲ ಹೇಳಿ. ನಿಮ್ಗೆ ಗೊತ್ತಲ್ಲ ಹೇಳಿ. ಈ ಫೋನ್ ಕರೆಕ್ಟಾಗಿ ಬೇಡ ನಿನ್ ಗೊತ್ತಾ ಈ ಫೋನ್ ರೇಟ್ ಹೇಳು. ನೀನು ಫೋನ್ ರೇಟ್ ಹೇಳಿ. ನೀನು ಕೇಳಿದ್ದು ಕೊಡಿಸ್ತೀನಿ. ನೀನು ಕೇಳಿದ್ದು ಹಾಂ ಬ್ರೋ ನೀವು ಹೇಳಿ ಬ್ರೋ. ಆ ಫೋನ್ ರೇಟ್ ಹೇಳಿದ್ರೆ ನೀವು ಕೇಳಿದ್ದು ಕೊಡಿಸ್ತೀನಿ. ನೀವು ಹೇಳಿ ಬ್ರೋ. ಆಯಿತು ನೀವು ಹೇಳಿ. ಇಲ್ಲ ಬ್ರೋ ಬೇಗ ಬೇಗ ಬನ್ನಿ ಬೇಗ ಎಲ್ಲರೂ ಬನ್ನಿ. ಹೆಂಗೆ ಆಯ್ತು ಇರಿ ಹೇಳ್ತೀನಿ ಫಸ್ಟ್ ಬ್ರೋ. ಈ ಫೋನ್ ಕರೆಕ್ಟಾಗಿ ಹೇಳಿದ್ರೆ ನೀವು ಕೇಳಿದ್ದು ಕೊಡಿಸ್ತೀನಿ ಬ್ರೋ. ನೀವು ಏನು ಕೇಳ್ತಿರೋದು ಪ್ರೈಸು ಇಲ್ಲ ಬ್ರೋ. ಇಲ್ಲ ಬ್ರೋ ಇರಿ ಎಲ್ಲ ಬರ್ರಿ. ಬಾಯ್ ದಿವ್ಯ ಎಲ್ಲರೂ ಬರ್ರಿ. ಇಲ್ಲಿ ಯಾರು ಮಾತಾಡ್ಬೇಡಿ. ಯಾರು ನಾನು ನೋಡಿದ್ದೀನಿ ಮಲಯಾಳಂ ಆಕ್ಟರ್ಸ್ ನಮ್ಮ ಬೇಗ 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 ಬಾ. ಅವನು ಯೂಸ್ ಮಾಡ್ತಾನೆ. ಇರಿ ಹೇಳ್ತೀನಿ ಎಷ್ಟು ಅಂತ. ಕುಡೀಲಿ ಆಯ್ತು. 12. ಇಲ್ಲ ಕುಡೀಲಿ. ಈ ಫೋನ್ ಕರೆಕ್ಟಾಗಿ ಗೆಸ್ ಮಾಡ್ರಿ ರೇಟು. ನೀವು ಕೇಳಿದ್ ಕೊಡಿಸ್ತೀನಿ. 40 ಲಕ್ಷ ರೀ ಲಾಸ್ಟ್. ಇಲ್ಲ ಹೇಳಮ್ಮ ಎಷ್ಟಮ್ಮ. ಬೇಗ ಹೇಳ್ಬೇಕು. ಟೈಮ್ ವೇಸ್ಟ್ ಮಾಡ್ಬ. ಎಷ್ಟು ಬ್ರೋ. ಇರೋ ಸಾಗರ್ ನಾನು ಹೇಳಿದೆ ಅನ್ಸುತ್ತಲ್ವಾ. ಕೊಡಿ ಬ್ರೋ ಬೇಗ ಬೇಗ. ಅಲ್ಲಿ ಹೇಳ್ತಾರೆ ಎಲ್ಲಾರ್ಗು ಒಳ್ಳೆ ಟಾಸ್ಕ್. ಹೇಳಿ ಮೇಡಮ್. ಒಂದು ಚೈನಾ ಪೀಸ್ ಇತ್ತು ಗೊತ್ತಾ ಕೆಚೋಡ ಅಂತ. 1 ಲಕ್ಷ. ಸಚಿ ನೀನಾದ್ರೂ ಹೇಳಿ ಕರೆಕ್ಟಾಗಿ. ಸಚಿ ನಂಗೆ ಗೆಸ್ ಹೇಳಿ ಬ್ರೋ. ನೀವು 93 ಲಕ್ಷ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. 18 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇದು. 93 lakhs. ದಟ್ಸ್ ಅ ಸ್ಯಾಟಲೈಟ್ ಫೋನ್. ಅದು ಬೇರೆ ತರ ಲೆಕ್ಕಾಚಾರ. ಏನು ಮಾಡೋಕ್ಕಾಗಲ್ಲ ಅದನ್ನು. 93 ಲಕ್ಷದ ಫೋನ್ ಆನೆ ಆಗ್ತಾ ಇಲ್ಲ. ಚಾರ್ಜ್ ಹಾಕಿಲ್ಲ ಅದಕ್ಕೆ ಆನ್ ಆಯ್ತಾ ಇಲ್ಲ. ಇದಕ್ಕೂ ನಾನು ಫೋನ್ ಮಾಡಿದ್ರೆ ಫೋನೇ ಬರೋದು. ನನ್ನ ಫೋನ್ ಹೌದು. 93 ಲಕ್ಷದಲ್ಲಿ ಇಷ್ಟೆಲ್ಲ ಕೇಳಿದ್ರೆ ಬ್ಲಾಕ್ ಮಾಡೋಣ. ಒಂದು ವಿಡಿಯೋ ಬ್ಲಾಕ್ ಮಾಡ್ಬಿಟ್ಟು ಅದ್ರಲ್ಲಿ ಏನು ಇಲ್ಲ. ನೀನೇನು ಕೇಳ್ತಾರೆ ನಾನು ಏನು ಇಲ್ಲ ಅದ್ರಲ್ಲಿ. ಕ್ಯಾಮ್ರಾ ಇಲ್ಲ ಏನು ಇಲ್ಲ. ಗೆಸ್ಸೇ ಮಾಡಿರ್ಲಿಲ್ಲ. ಕೊಡಿಲಿ. ಅದೇ ಕಲ್ ತಗೊಂಡೋಯ್ತಾ ಇದ್ಯಾ ನಂದದು. ಕೊಡ್ತಾನೆ ಇಡಿಸ್ತಾನೆ ನಿಂಗೆ. ಇಲ್ಲ ಆನೇ ಆಗಲ್ವಲ್ಲ ಇದು. ಹೆಂಗ ಆನ್ ಮಾಡೋದು. ಚಾರ್ಜ್ ಹಾಕು. ಸಾಗರ್. ಓಕೆ ಸಾಗರ್ ಹುಷಾರು. ಯಶು ಮನೇಲಿ ಹೇಳ್ಬಿಡು ನಿಮ್ಮ ಮಮ್ಮಿಗೆ ಫೋನ್ ಮಾಡಿ. ಓಕೆ ಗೈಸ್ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿರೋ 1947ಗೆ. ಸೊ ಎಲ್ಲ ಊಟಕ್ಕೆ ಅಂತ ಇಲ್ಲಿ ಕರ್ಕೊಂಬಂದಿರೋದೀನಿ. ಸಾಗರ್ ಹೆಂಗಿತ್ತು. ಚೆನ್ನಾಗಿ ಓಡಿಸೋದಾ. ಅವನು ಡ್ರೈವರು. ಅವ್ನು ಗೊತ್ತಲ್ಲ. ಅವನು ಮಜಾ ಹೇಳೋದು ಅದಲ್ಲ ಕಣೋ. ಅವನು ಡ್ರೈವರು. ಪೆಟ್ರೋಲ್ ಇರೋ ಗಂಟೆ ಓಡಿಸ್ದ. ಗಾಡಿ ಅಲ್ಲೇ ಬಿಟ್ಬಿಟ್ಟು. ಗೈಸ್ ಆಂಟಿ ಏನೋ ಮಸ್ತಾಗಿ ಹೇಳಿದ್ರು. ಹೇಳಿ ಆಂಟಿ. ಅಲ್ಲ ಸಾಲ ಬೇಡ. ಗಂಜಿ ಕುಡಿದ್ರು ಪರವಾಗಿಲ್ಲ. ನೆಮ್ಮದಿಯಾಗಿರ್ಬೇಕು. ಹಿಂಗೆ ಕೋಟಿಗೊಂದು ಮಾತು. ಆದ್ರೆ ನಮ್ಗೆ ಅಪ್ಲಿಕೇಬಲ್ ಆಗಲ್ಲ. ಸಾಲ ಮಾಡಿ ತುಪ್ಪತ್ತೀನು ಅಂದ್ರೆ ನಾವೇನು ಕೈ ಹತ್ರ ಯಾರ ಹತ್ರನೂ ಕೈ ಇಟ್ಟು ನಂಗೆ ದುಡ್ಡು ಕೊಡು ಅಂತ ಕೇಳಲ್ಲ. ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೊಟ್ಟವ್ರೆ ಕ್ರೆಡಿಟ್ ಕಾರ್ಡ್ ಉಚ್ತೀವಿ. 30 ದಿವಸ ಆದ್ಮೇಲೆ ಕಟ್ತೀವಿ. ತುಂಬಾ ದೊಡ್ಡ ಮನಸ್ಸಿದ್ದು ಕೊಡ್ತೀವಿ ತಗೊಳ್ಳಿ ದುಡ್ಡು ಅಂದ್ರೆ ಇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬ್ರೋ. RBI ಬ್ಯಾಂಕ್ ಅವರು ಎಲ್ಬೋಲ್ಡ್ ನೈ ಆಯಾ ಅರೆ ಎಲ್ಬೋಲ್ಡ್ ಆಜೋ ಜಲ್ದಿ. ಬೆಂಚ್ ಡ್ರೈವರ್ ಬಾಪಾ ಫೋನಲ್ಲಿ ಮಾತಾಡಿದ್ ಸಾಕು. ಅಬ್ಬಾ ನಡೀರಿ ಆಂಟಿ. ನಮಸ್ತೆ ಸರ್. ನಿಮ್ಮ ಚಿನ್ನಿ ಬರ್ತಾ ಇದ್ದಾನೆ. ವಿಡಿಯೋ ಮಾಡ್ತಾ ಇದ್ದಾನೆ. ನಿಮ್ಮ ಚಿನ್ನಿ ಕೇಳ್ತಾ ಇದ್ದಾರೆ. ಎಲ್ಲ ಕೂತಿದ್ದೀವಿ ಊಟಕ್ಕೆ. ನಮ್ಮ ಸಾಗರ ಯು ಆರ್ ಬಿಸಿ ಬಿಸ್ನೆಸ್. ಡಿ ಅಂದ್ರೆ ಏನು ಹೇಳು.
ಓ ಕತೆಯಲ್ಲಿ ಮುಂದೆ ಹೋಗಿದ್ದಾಳ ಅಕ್ಕ. ನಿನ್ನೆ ರಾತ್ರಿನೇ ಹೇಳಿದ್ರು ಶೋರೂಮ್ ಅಲ್ಲ ಹೆಂಗ್ ಮಾಡವನೆ ಅಂದ್ರೆ ಗೈಸ್ ಎಲ್ಲಾರ್ದು ಊಟ ಆಯ್ತು, ಆರಾಮಾಗಿ ಕುತ್ಕೊಂಡ್ ಮಾತಾಡ್ತಾ ಬಾಯ್ ಬ್ರೋ, ಆಂಟಿ ಬಾಯ್, ಸಿಗೋಣ, ಬಾಯ್ ಅಂಕಲ್. ಓಕೆ ಗೈಸ್, ಅಂತೂ ಇಂತೂ ಮನೇಲಿ ಸ್ವಲ್ಪ ಕೆಲಸಗಳಿತ್ತು, ಲಾಕ್ ಎಲ್ಲ ಫಿಟ್ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಬಾಯ್ಸ್ ಜೊತೆ ಮಾತಾಡಿ ಇವಾಗ ಓಷನ್ ಪೂಲ್ ಹತ್ರ ಹೋಗ್ತಾಯಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಸ್ವಲ್ಪ ಮಾತಾಡ್ಕೊಂಬರೋಣ ಅಂತೇಳಿ. ಅಲ್ಲಿಂದ ಹಂಗೆ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಬಾರಿ ಒಂದೇ ಆಚೆಯಿಂದ ಹಿಂಗೈತೆ ಗೈಸ್ ನೋಡೋಕ್ಕೆ, ಒಳಗಡೆ ಏನು ಮಸ್ತಾಗೈತೆ ಗೊತ್ತಾ. ನಾನು ಮೊನ್ನೆ ಬಂದಿದ್ದೆ, ಅದಕ್ಕೆ ಬಂದೊಂದು ಟ್ರಯಲ್ ನೋಡ್ಕೊಂಡಿದೆ. ಯಾರ್ದು ಅಂದರೆ ನಮ್ಮ ಧನುಷ್ದೇನೆ ಬಂದೊಂದು ಟ್ರಯಲ್ ನೋಡ್ಕೊಂಡಿದೆ. ಟೆಂಪ್ರೇಚರ್ ಕಂಟ್ರೋಲ್ ಪೂಲ್ ಎಷ್ಟು ಮಸ್ತಾಗೈತೆ ಅಂದರೆ ಆರಿದ ತಕ್ಷಣ ಅಲ್ಲೇ ಇರಬೇಕಂತ ಬೆಚ್ಚಗಿರ್ತೈತೆ ನೀರು. ಓ ಇಲ್ಲಿ ಕುತ್ಕೊಂಡು ಮಕ್ಕಳು ನೋಡೋದಾ CCTVಲಿ. ದೊಡ್ಡ ಗುರುಗಳವರು, ಸಾಮಾನ್ಯ ಗುರುಗಳಲ್ಲ, ಪೂಲ್ ಬಿಸ್ನೆಸ್ ತಿಳ್ಕೊತಾ ಇದ್ದೀನಿ ಗೈಸ್. ಯಾಕಂದರೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ವಲ್ಲ, ಅದಕ್ಕೆ. ನೆಕ್ಸ್ಟ್ ಇಲ್ಲೆಲ್ಲ ತುಂಬಿರೋ ನೀರು, ಇಲ್ಲಿ ತಿಳ್ಕೊಂಡಿಲ್ಲ ಗೈಸ್. ಎಷ್ಟೋ ಒಂದ್ಸರಿ ಅದೇ ಡೌಟ್ ಇರ್ತಿತ್ತು. ಒಳಗಡೆ ಟ್ರೈನ್ಗೆ ಹೋಗಿ ಹಾಂ, ಇಲ್ಲಿಂದ ನಿಮ್ಗೆ ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ, 4 ಫಿಲ್ಟರ್ ಕಾಣ್ತಿರುತ್ತೆ. ಓಕೆ, ಫಿಲ್ಟರ್ ಆಗಿ ವಾಟರ್ ವಾಪಸ್ ಪೂಲ್ಗೆ ಒಳಗಡೆ ಹೋಲ್ತೀನಿ. ನಿಮ್ಗೆ ಒಳಗಡೆ ಪ್ರೆಷರ್ ಬರ್ತಾ ಇರುತ್ತೆ. ಹಾಂ. ಆಂಟಿ ನನ್ನ ಜೊತೆ ಅಂತೂ ಬರ್ತಾ ಇಲ್ಲ, ಇವ್ನು ಆಚೆ ಎಲ್ಲ ಹೋಗ್ತಾವನೆ. ಕೊಡಿಲಿ ಹೇಳ್ಬಿಡ್ತೀನಿ ನಾನೇನೆ. ಆಂಟಿ ನನ್ನ ಜೊತೆ ಬರ್ತಾ ಇಲ್ಲ. ನಮ್ಮ ಮನೆಗೆ ಹೊಸ ಡೋರ್ ಲಾಕ್ ಹಿಂಗಿದೆ ನೋಡಿ. ಡೋರ್ ಬೆಲ್ಲು, ಡೋರ್ ಲಾಕ್ ಎರಡೂ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಯಾರೇ ಬಂದರೂ ಗೊತ್ತಾಗುತ್ತೆ. ಸೊ ಫಿಂಗರ್ ಪ್ರಿಂಟ್ ಇಟ್ಕೊಳ್ಳೆ ಹಿಂಗೆ ಫುಲ್ ಲಾಕ್ ಏನಿತ್ತು ಫುಲ್ ಸೆಟ್ಟೇ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ಹಿಂಗೆ ಹೇಳ್ದು ಅಷ್ಟೇ ನೋಡಿ. ಫಿಂಗರ್ ಪ್ರಿಂಟ್ ಇಟ್ಟಿಲ್ಲ ಅಂದ್ರೆ ಆಗಲ್ಲ. ಇಲ್ಲ ಪಿನ್ ಹಾಕಬೇಕು, ಇಲ್ಲ ಪಿನ್ನು, ಇಲ್ಲಾಂದರೆ ಫಿಂಗರ್ ಪ್ರಿಂಟು, ಇಲ್ಲಾಂದರೆ ಆ್ಯಕ್ಸೆಸ್ ಕಾರ್ಡು, ಇಲ್ಲಾಂದರೆ ಮೊಬೈಲು, ಆ ಥರ ಅಷ್ಟೇ ಲಾಕ್ ಆಗೋದು. ಇವಾಗ ಲಾಕ್ ಆಗಿದೆ. ನಾನು ಜಿಮ್ಮಿಗೆ ಬಂದಿರೋದು 9 ಗಂಟೆ ಇವತ್ತು, ವೀಕೆಂಡು ನೋಡಿ. ಎಲ್ಲ ಕಡೆ ಸಾಂಗ್ ಹಾಕೊಂಡು ಫುಲ್ ಪಬ್ಬು, ಕೆಳಗಡೆ ಪಬ್ಬು, ಮೇಲ್ಗಡೆ ಜಿಮ್ಮು. ನಮ್ಮ ಹುಡುಗರೆಲ್ಲ ಇವತ್ತು ಯಾವುದೋ ಪಾರ್ಟಿ ಐತೆ, ಒಳ್ಳೆ ಪಾರ್ಟಿ, ಬಾ ಹೋಗೋಣ ಅಂದರು. ನಾನು ಎಲ್ಲೂ ಬರಲ್ಲ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ಹೇಳಿರೋದು ಅವ್ರಿಗೆ. ಆದರೂ ಒಂಥರ ಚೆನ್ನಾಗೈತೆ ಈ ಲೈಫ್. ನಮ್ಮ ಸಬ್ಸ್ಕ್ರೈಬರ್ ಸಿಗ್ನಲಲ್ಲೆಲ್ಲ ಮಾತಾಡ್ತೀನಿ ಖುಷಿಯಾಗಿ. ಅಲ್ಲಿ ಸಿಗ್ನಲ್ ಬಿಟ್ರೆ ಇಲ್ಲಿ ಅಲ್ಲೇ 5 ನಿಮಿಷ ನಿಂತ್ಕೋಬೇಕಲ್ಲಪ್ಪ. ಸೈಡ್ ಹೋಗ್ಬಿಡ್ತಾನೆ ಅಣ್ಣ. ಎಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಬಂದರೆ ನೋಡಿ ಗೈಸ್, ಇವತ್ತು ಬಟ್ಟೆ ಹಾಕಿದ್ದಾನೆ. ಖುಷಿ ಆಗ್ತಾ ಇರೋ ವಿಚಾರ ಏನು ಗೊತ್ತಾ, ಹೆಣ್ಮಕ್ಳೆಲ್ಲ ಇವತ್ತು ಬಟ್ಟೆ ಹಾಕಿದ್ಯಾ ನೀನು ಅಂತ. ಡೈಲಿ ಬಟ್ಟೆ ಹಾಕೊಂಡೆ ಬರೋದು ನೋಡಿದೆ, ಅದೇ ನೋಡಿ ಹೆಂಗ್ ನಗ್ತಾನೆ ಇವಾಗ ನೋಡಿದ ತಕ್ಷಣ. ಟಚ್ ಮಾಡಿಸ್ಕೊಳ್ಳೋದ್ರಲ್ಲೇ ಅವ್ನು ಖುಷಿ. ಏನು ಮಾಡ್ತಾ ಇದ್ದೀಯ? ಓಕೆ ಗೈಸ್, ಇವತ್ತು ವರ್ಕೌಟ್ ಮುಗಿಸೋ ಅಷ್ಟರಲ್ಲಿ ಟೈಮು ಕೈ ಅಲ್ಲಾಡ್ಸೋಕ್ಕೆ ಆಯ್ತಾಯಿಲ್ಲ ನೋಡಿ. 10 ಗಂಟೆ 8 ನಿಮಿಷ, 1 ಅವರ್ ಅಷ್ಟೇ ಇವತ್ತು. ಇಲ್ಲಿ ನೋಡಿ ಅಣ್ಣ, ಇಲ್ಲಿ ನಿಂತ್ಕೊಂಡು ಆ ಕಡೆ ಲುಕ್ ಹೊಡಿತಾವನೆ. ಏನ್ ಗುರು ಬಂದಿರೋದು ರೋಗ? ಯಾಕೆ ಗುರು ನಿನಗೆ ನಾನು ಅದನ್ನು ನೀನು ಕೇಳಬೇಕು. ಹಾಂ ಬಾ. ಅಯ್ಯೋ ಬ್ಯಾಗ್ ಎತ್ಕೊಂಡಿಲ್ಲ. ಹೇಳೋ ಇರಲಿ ಹೇಳ. ನೋಡಿದ್ರೆ ಹೆಂಗೆ ಹೇಳ್ತಾನೆ. ಆದ್ರೂ ನಿಜ ಬೇಡಪ್ಪ. ಇವಾಗ ನಿಜನೇ ಸುಳ್ಳು ಅವನ್ನೇ ಕೇಳಿ. ನಾನು ಫೋಟೋ ಶೂಟ್ ಆದ್ಮೇಲೆ ಕೇಳಿ ಅವ್ನಿಗೆ ಏನೇನು ಪ್ರಾಜೆಕ್ಟ್ ಸಿಕ್ತು, ಎಲ್ಲ ಎಷ್ಟೇಜ್ ಫೋಟೋ ಶೂಟ್ ಮಾಡಿದೆ ಕೇಳಿದ್ರು. ಎಲ್ಲೆಲ್ಲಿಗೆ ಹೋದ? ಬಿಗ್ ಬಾಸ್ಗೆಲ್ಲ ಹೋಗ್ಬಿಟ್ಟ ಅಣ್ಣ. ಇಲ್ಲ ಕಣೋ, ಫೋಟೋ ಶೂಟ್ ಮಾಡಕ್ಕೆ ಹೋಗಿ ಟಕ್ಕಂತ ನಾನು ಮಾಡ್ಬಿಡ್ತೀನಿ ಏನಾದರೂ ಮಾತಾಡ್ತಾ ಇದ್ರೆ. ಓಕೆ ಗೈಸ್, ಬೆಳಗ್ಗೆ ಎದ್ದು ವಾಕಿಗೆ ಬಂದು ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇನ್ನು ಅಕ್ಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಗೈಸ್, ಇದೆಲ್ಲ ಮಾಡಿದ್ರೆ ತಮಾಷೆಗೋಸ್ಕರ ಅಷ್ಟೇ. ನಮ್ಮ ಫ್ರೆಂಡ್ಸ್ಗೆ ನಾವು ಈ ಥರ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗೆ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಇದಷ್ಟೇ, ಕಾನ್ಸೆಪ್ಟ್ ಅಷ್ಟೇ. ಸೊ ಎಷ್ಟೊಂದು ಜನ ಅಂದ್ಕೊತಾ ಇರ್ತೀರಾ, ಜಾತ್ರೆ ಮಾಡಿಬಿಟ್ಟಿರ್ತಾನೆ, ಏನಪ್ಪ ವಿನಯ್ ಏನೋ ಮಾತಾಡಲ್ಲ ಅಂತ. ವಿನಯ್ ಪರ್ಮಿಷನ್ ತೊಗೊಂಡು ವಿನಯ್ ಹೂ ಅಂದಿದ್ದಕ್ಕೆ ಅವನ ಹತ್ರನೇ ಹೋಗಿ ಅವನು ಮತ್ತು ನಮ್ಮ ಸುವಾಗ ಹೋಗೇ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಬಂದಿರೋದು. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಎಂಟರ್ಟೈನ್ ಮಾಡಬೇಕಾಗುತ್ತೆ, ನಗಿಸ್ಬೇಕಾಗುತ್ತೆ. ಆ್ಯಂಡ್ ನಾವು ನಮ್ಮನ್ನ ಖುಷಿ ಇಟ್ಕೋಬೇಕಾಗುತ್ತೆ. ಏನು ಮಾಡಿದೆ ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೊತಾರೆ ಅಂತ ಇದ್ದರೆ, ಇವಾಗ ನೋಡಿ 100% ಆ ಕಾರ್ ಜಾತ್ರೆನೇ ಆಗಿದ್ದು. ಬಟ್ ಖುಷಿ ಅಂತೂ ಹಾಗೇ ಆಗುತ್ತೆ, ಲೈಫ್ ಲಾಂಗ್ ನೆನಪಂತೂ ಇರುತ್ತೆ. ಕಾರ್ ತೊಗೊಂಡ್ರು ಹಿಂಗೂ ತೊಗೊಂಡ್ರು ಅಂತ. ಇವಾಗ ನಿಮಗೂ ಅಷ್ಟೇ, ವಿನಯ್ ಕಾರ್ ಹಿಂಗೆ ತೊಗೊಂಡ್ರು, ಸುಜಿತ್ ಹಿಂಗೆ ಮಾಡ್ದ ಅನ್ನೋದು ಕೂಡ ಇರುತ್ತೆ. ಆ ಒಂದು ಮೂಮೆಂಟಲ್ಲಿ ನಗ್ತೀರಾ, ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನಿದೆ ಹೇಳಿ. ಸೊ ಹಂಗಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ
ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.